ನನ್ನನ್ನು ಅಡ್ಡಡ್ಡ ಸೀಳಕ್ಕೆ ಎಂಜಗೆ ಬಂಡಲಿರಬೇಕು. ಅಂಥದ್ರಲ್ಲಿ ನನಗೆ ಎದುರಾಗಿ ಬಂದು ಎದೆ ಉಬ್ಬಿಸಿ ಎದುರು ಮಾತನಾಡ್ತೀರಲ್ಲ, ಈ ನನ್ನ ಮಚ್ಚಿನಿಂದ ಕಚ್ಚಾಕಿ ಬಿಡುತ್ತೇನೆ. ಮಗನೇ ಚಪ್ಪಗಿಪ್ಪರನ್ನು ಚಕ್ಕಿಬಿಡ್ತೀನಿ. ಹುಷಾರು, ನೀವು ಬೈರವನ ಕಣ್ಣಿಗೆ ಭಸ್ಮರಾಗಬೇಡ. ಸುಮ್ಮನೆ ಶರಣನ್ನು ಹೋಗ್ತೀರಷ್ಟೇ. ಲೇ ಭೈರವ, ನಿನ್ನತ್ತಿರ ಶರಣಾಗಕ್ಕೆ ನಾನೇನು ಏರಿಯಲ್ಲ. ಕೇಮಂತ ಬಂದ ಬೆಲೆ ಆಕಾಡು ಕಿಳಿಯುವುದೇ. ಕೆಚ್ಚದೆ ವೀರ, ಕೆಚ್ಚದ ವೀರ. ಏ ಪತಿ, ವೀರನಾಗಿರೋ ಸೂರ್ಯನಾಗಿರೋ ನನಗೇನು? ನೀನು ಯಾರ ಜೊತೆ ಮಾತಾಡ್ತೀನಿ? ಸ್ವಲ್ಪ ಭಯವೇ ಮಗನೇ. ಭಯನ? ಲೇ, ನೀನು ಯಾರಾದರೆ ನನಗೆ ಭಯ ಅಂತ ಇರುವುದು ನನ್ನ ಎತ್ತ ತಾಯಿಗೆ ಮತ್ತು ತಾಯಿ ನಾಡಿಗೆ. ನಿಮ್ಮಂತ ಬಡ್ಡಿ ಮಕ್ಕಳಿಗೆ ಅಲ್ಲ. ಏ ಪತಿ, ಬಡ್ಡಿ ಮಗನ ಅಡ್ಡ ಸಿಗ್ಬಿಟ್ಟು ವಿಷ ನೋಡು ಬದ್ರಿ. ಮೊದಲೇ ನನ್ನ ತಲೆ ಸರಿಲ್ಲ. ಸುಮ್ಮನೆ ಹೋಗ್ತೀರ ಅಷ್ಟೇ ಮಗನೇ. ಲೇ ಭೈರವ, ನಿನ್ನ ತಲೆ ಸರಿ ಇಲ್ಲ ಅಂದರೆ ನಾನೇನು ಮಾಡಲಿ? ಸುಮ್ಮನೆ ಹೋದರೆ ಸರಿ, ಇಲ್ಲ ಈ ಭದ್ರಿ ವೀರಭದ್ರೆ ಆಗಬೇಕಾಗುತ್ತದೆ. ವೀರಭದ್ರ ಆಗೋ ನಿಮ್ಮಂತ ಪುಡಿ ರೋಡಿಗಳನ್ನು ಈ ಭೈರವ ಬೇಜಾನ್ ನೋಡಿದ್ದಾನೆ. ದೇಶಕ್ಕೆ ಮಾರ್ಗ ನಿಮ್ಮಂತ ಪುಡಿ ರೋಡಿಗಳನ್ನು ಇಷ್ಟು ಕಚ್ಚಾಕಿದವರಿಗೆ ಸಮಾಧಾನ ಆಗುವುದಿಲ್ಲ. ಲೇ ಭೈರವ, ನನ್ನನ್ನು ಕತ್ತರಿಸಕ್ಕೆ ಮತ್ತೆ ನೀನು ತಾಯಿ ಗರ್ಭದಲ್ಲಿ ಹುಟ್ಟಿ ಬರಬೇಕು. ಇವತ್ತು ನಿನ್ನ ತಂದೆ ತಾಯಿ ಹೊಟ್ಟೆ ತಣ್ಣಗಿರದಂತ ಕಾಣುತ್ತದೆ. ಒಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ನನ್ನ ತಂದೆ ತಾಯಿ ಸಿಕ್ಕ ಬರಬೇಡ ಮಗನೇ. ಬಂದಿದ್ದಾದರೆ ನೀನು ಮತ್ತೊಮ್ಮೆ ನಿನ್ನ ತಾಯಿ ಗರ್ಭದಲ್ಲಿ ಕೂತರು ಬಿಡ. ನೀನು ಈಗ ಎಲ್ಲಿ ಬೆಳಬೇಕಾದರೆ ನಿನ್ನ ತಂದೆ ತಾಯಿ ಕೂಡ ದೇಶದ ಕೆಲಸ ಮಾಡಬೇಕು. ನನ್ನ ತಂದೆ ತಾಯಿಯ ವಿಷಯಕ್ಕೆ ಗಣಿಕಿದ್ದರಾದರೆ ನೀನು ಮತ್ತೆ ಯಾವ ತಾಯಿ ಗರ್ಭದಲ್ಲಿ ಹುಟ್ಟ. ಈ ದೇಶಕ್ಕೋಸ್ಕರ ನಮ್ಮ ತಮ್ಮ ಪ್ರಾಣದ ಪಡವಿಟ್ಟಿರುವ ಪುತ್ರನು ನಾನು. ಅವರ ಬಗ್ಗೆ ಏನಾದರೂ ಮಾತನಾಡಿದರೆ ಈ ನನ್ನ ಮಚ್ಚಿನಿಂದ ಕೊಚ್ಚಾಕಿ ಬಿಡುತ್ತೇನೆ. ನಿಲ್ಲಿಸಿ ನಿಮ್ಮ ಜಗಳವನ್ನು. ಇನ್ಸ್ಪೆಕ್ಟರ್, ದಯವಿಡಿ ನನ್ನನ್ನು. ಇವತ್ತು ಇವನನ್ನು ಪರಲೋಟಿ ಕಳಿಸಲಿಗೆ ಸಮಾಧಾನವೇ ಇಲ್ಲ. ಇನ್ಸ್ಪೆಕ್ಟರ್, ಬೆಟ್ಟಿ ಬಿಡಿ ನನ್ನನ್ನು. ಈಗಲೇ ಇವನನ್ನು ನನ್ನ ಮಚ್ಚಿನಿಂದ ಕೊಚ್ಚಾಕಿ ಬಿಡುತ್ತೇನೆ. ಹೇ ಭದ್ರಿ, ಭೈರವ, ಸಾಕು ನಿಲ್ಲಿಸಿ ನಿಮ್ಮ ಜಗಳವನ್ನು. ನೀ ಇಬ್ಬರು ಕೆಟ್ಟವನ್ನು ಹುಟ್ಟಿ ಅಡಗಿಸ್ತೀರಿ ಅಂದುಕೊಂಡರೆ ನೀವೇ ಕಚ್ಚಾಡ್ತಿದ್ದೀರಲ್ಲ, ಏಕೆ? ಏನಾಯಿತು ನಿಮಗೆ? ಇವನು ನನ್ನ ತಂದೆ ತಾಯಿಗಳಿಗೆ ಅವಮಾನ ಮಾಡ್ತಿದ್ದಾನೆ. ನೋಡು ಭೈರವ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಿಮ್ಮ ತಂದೆ ತಾಯಿಯರು ಬೇರೆ ಬೇರೆ ಅಲ್ಲ. ನೀ ಇಬ್ಬರು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದಿರು. ಇನ್ಸ್ಪೆಕ್ಟರ್, ಏನು ಹೇಳ್ತಾ ಇದ್ದೀರಿ? ಹೌದು ಭದ್ರಿ, ನೀವಿಬ್ಬರು ಒಂದೇ ತಾಯಿಯ ಮಕ್ಕಳು. ಆ ಸತ್ತು ಸ್ವರ್ಗದಲ್ಲಿ ಇರುವ ಸೋಜರ್ ಅರವಿಂದ್ ಮತ್ತು ಅನ್ನಪೂರ್ಣಮ್ಮನ ಮಕ್ಕಳೇ ನೀವು. ಆ ಭೈರವ, ಇವನೇ ನಿಮ್ಮ ಅಣ್ಣ ಭದ್ರಿ. ನೋಡು ಭದ್ರಿ, ಈ ಭೈರವನೇ ನಿಮ್ಮ ತಮ್ಮ. ಅಯ್ಯೋ, ನಮ್ಮ ಅಣ್ಣನ ಮೇಲೆ ಕೈ ಮಾಡಲು ಹೋಗಿದ್ದೇನಲ್ಲ. ಅಯ್ಯೋ ಅಣ್ಣ, ನೀನು ನಮ್ಮ ಅಣ್ಣ ಅಂತ ಗೊತ್ತಿಲ್ಲದೆ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ. ಇನ್ನು ನಮ್ಮ ತಮ್ಮನನ್ನು ಕ್ಷಮಿಸಿಬಿಡಣ್ಣ. ನೋಡಪ್ಪ, ನಾನು ಕೂಡ ಗೊತ್ತಿಲ್ಲದೆ ನಿನ್ನನ್ನು ಬೈದು ಬಿಟ್ಟೆ. ಕ್ಷಮಿಸಪ್ಪ ನನ್ನನ್ನು. ಇನ್ಸ್ಪೆಕ್ಟರ್, ಈ ವಿಷಯ ನಿಮಗೆ ಗೊತ್ತು. ನಮ್ಮ ತಂದೆ ಹಾರಿ ಮೇಲಿದ್ರ, ಆದರೆ ಈ ವಿಷಯ ನಮ್ಮ ಅಣ್ಣ ನಮಗೇನು ಹೇಳಲಿಲ್ಲಲ್ಲ. ನೋಡು ಭೈರವ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು.
ನಿಮ್ಮ ತಂದೆ ತಾಯಿಯರು ಸಹಜ ಸಾವಲ್ಲ, ಅವರನ್ನ ಕೊಲೆ ಮಾಡಿದ್ದಾರೆ. ಏನು ಕೊಲೆನಾ? ಇನ್ಸ್ಪೆಕ್ಟರ್, ಆ ಕೊಲೆಗಡುಕ ಯಾರಂದು ಹೇಳು. ಈಗಲೇ ನನ್ನ ಬಚ್ಚಿಗೆ ಬಲಿ ಕೊಡಬೇಕು. ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ ಕೊಡಬೇಕು. ಇನ್ಸ್ಪೆಕ್ಟರ್, ಇಷ್ಟು ದಿವಸ ಈ ವಿಷಯ ನಿಮಗೆ ಕೇಳಿದಿಲ್ಲ. ನಾನು ನಿಮಗೆ ಏನು ಅನ್ಯಾಯ ಮಾಡ್ತೀನಿ ಇನ್ಸ್ಪೆಕ್ಟರ್? ಏನು ಅನ್ಯಾಯ ಮಾಡ್ತೀನಿ? ನೋಡು ಭೈರವ, ಈ ವಿಷಯ ನಿಮ್ಮ ಅಣ್ಣ ನಿಮಗೆ ಮೊದಲೇ ಹೇಳಿದ್ದಾರೆ. ಈ ಊರಿನಲ್ಲಿ ರಕ್ತ ಕಾಲುವೆ ಹರಿತಾ ಇತ್ತು. ಅದಕ್ಕೆ ನಿಮ್ಮ ಅಣ್ಣ ನಿಮ್ಮ ಹತ್ರ ಏನು ಹೇಳೇ ಇಲ್ಲ. ಯಾರು ಹೇಳಿ ಇನ್ಸ್ಪೆಕ್ಟರ್? ಯಾರೇ ಹೇಳಿ ಅವನನ್ನು ಹೀರನ್ನ ಪರಿಚಯ ಬಲಿ ಕೊಡದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಬೇರೆ ಯಾರು ಅಲ್ಲ ಭೈರವ, ಈ ಊರಿನ ಶ್ರೀಮಂತ ರಾಬಾದೂರ್. ಇಷ್ಟು ವರ್ಷ ನನ್ನೊಳಗಿನ ರೋಷಾಗ್ನಿವನ್ನು ತಟ್ಟು ಎಬ್ಬಿಸಿದೆಯಾ ಮಗನೇ? ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಲೇ ರಾಬಾದೂರ್, ನನ್ನ ತಂದೆ ತಾನು ಕೊಲೆ ಮಾಡಿದ ಇನ್ನೊಂದು ತುಂಡು ತುಂಡಗೆ ಕತ್ತರಿಸಿ ಹುಣ್ಣವನ್ನು ಅಳಿಸಿ ಬಾಲಿಗೆ ಹಾಕಿ ನನ್ನ ತಂದೆ ಆತ್ಮಕ್ಕೆ ಶಾಂತಿ ಕೊಡುತ್ತೇನೆ. ಅಷ್ಟೇ ಅಲ್ಲ, ಅವನ ಜೊತೆ ಕಟಾರಿ ಕೂಡ ಇದ್ದಾನೆ. ದೇಶದ ಕೆಲಸ ಮಾಡ್ತಾ ಇದ್ದಾನೆ. ಈ ನಾಡಿನಲ್ಲಿರುವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆ, ಸುಳ್ಳು ಮಾಡಿದ್ದಾನೆ. ಅವರಿಬ್ಬರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಇನ್ಸ್ಪೆಕ್ಟರ್. ಇದನ್ನೆಲ್ಲ ನೋಡಿಕೊಂಡು ನೀವು ಕಾನೂನಿಗೆ ಅನ್ಯಾಯ ಮಾಡುತ್ತಿಲ್ಲವೇ? ಗೊತ್ತು ಗೊತ್ತು, ಆದರೆ ನಾನು ಏನು ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಏಕೆಂದರೆ ನಮ್ಮ ಮೇಲಧಿಕಾರಿಗಳು ರಾಬಾದೂರ್ ಆಗ್ತಿರುವ ರಂಜಲ ಕಾಚಿಗೆ ಕೈ ಚಾಚಿ ಅವನು ಹಾಡಿಸುವಂತ ಕೈಗೊಂಬೆ ಆಗಿದ್ದಾನೆ. ಇದಕ್ಕೆಲ್ಲ ನಾಂದಿ ಆಡುವುದಕ್ಕೆ ನೀವೇ ಸರಿಯಾದ. ಇದರಿಂದ ನಿಮ್ಮ ತಂದೆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ, ಈ ದೇಶಕ್ಕೆ ಒಳ್ಳೆಯದೇ ಆಗುತ್ತದೆ. ಒಂದೇ ಬಂದಿದ್ದನ್ನ ನಾನು ನೋಡ್ಕೊಂತೀನಿ. ಭೈರವಣ್ಣ, ಯಾಕಪ್ಪ ಮಂಜು, ಏನಾಯ್ತು? ಯಾಕಿಷ್ಟು ಗಾಬರಿಯಿಂದ ಬರ್ತೀರಿ ಅಲ್ಲ? ಭೈರವಣ್ಣ, ಆ ರಾಬಾದೂರ್ ಮತ್ತು ಕಟಾರಿ ನಿಮ್ಮ ಅಣ್ಣ ಅತ್ತಿಗೆಯರನ್ನು ಕಿಡ್ನಾಪ್ ಮಾಡಿಕೊಂಡು ಹೋದರು. ಈ ವಿಷಯವನ್ನು ಹೇಳಲು ನಿಮ್ಮ ಹತ್ತಿರ ಓಡಾಡಿ ಬಂದಿರುವೆ. ಮಗನೇ, ನೀನು ನಮ್ಮ ಮನೆಗೆ ಹೋಗಿ ದೊಡ್ಡ ತಪ್ಪು ಮಾಡಿದೆ ಮಗನೇ. ಊರಿನ ಬೆಂಕಿಲಿತ್ತು